ಬ್ರೆಸ್ಟ್ ಫೀಡ್ ಮಾಡುವಾಗ ನಿಮಗೆ ಗೊತ್ತಿಲ್ಲದೆ ನೀವು ಈ ತಪ್ಪು ಮಾಡ್ತಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಒಂದು 5 ವಿಷಯನ ಡಿಸ್ಕಸ್ ಮಾಡೋಣ. ಓಕೆ, ಮೊದಲನೇದಾಗಿ ಮಗು ಸರಿಯಾಗಿ ಬ್ರೆಸ್ಟ್ನ ಲ್ಯಾಚ್ ಮಾಡ್ತಿದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ. ಬರೀ ಮಗು ನಿಪ್ಪಲ್ ಮಾತ್ರ ಹಿಡಿದಾಗ ಏನಾಗುತ್ತೆ, ಹಾಲು ಸರಿಯಾಗಿ ಸಿಗೋದಿಲ್ಲ ಮಗುಗೆ, ಆ್ಯಂಡ್ ಮತ್ತು ಅಮ್ಮನಿಗೆ ಕೂಡ ತುಂಬಾ ಪೇಯ್ನ್ ಆಗುತ್ತೆ. ಓಕೆ, ಬಟ್ ಬೇಬಿ ಮೌತು ವೈಡಾಗಿ ಓಪನ್ ಆಗಿರಬೇಕು. ನಿಪ್ಪಲ್ ಹಿಂದೆ ಒಂದು ಕಪ್ಪದಾಗಿ ಏರೋಲಾ ಭಾಗ ಅಂತ ಕರಿತೀವಲ್ಲ, ಅದು ಕೂಡ ಲ್ಯಾಚ್ ಮಾಡಿರಬೇಕು. ಆಗ ಮಾತ್ರ ಅದು ನಿಮಗೆ ಪೇಯ್ನ್ಲೆಸ್ ಫೀಡಿಂಗ್ ಆಗಿ ಇರುತ್ತೆ. ಓಕೆ, ಎರಡನೇದಾಗಿ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫೀಡ್ ಇದನ್ನೇ ಮಾಡ್ತೀನಿ ನಾನು 2 ಗಂಟೆಗೆ ಒಂದ್ಸತಿ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, ಕರೆಕ್ಟಾಗಿ ಟೈಮ್ ಇಟ್ಕೊಂಡು ನಾನು ಮಾಡ್ತೀನಿ ಅನ್ನೋದು ತಪ್ಪು. ಆ್ಯಂಡ್ ಬೇಬಿ ಹಂಗರ್ ಸಿಗ್ನಲ್ಸ್ನ ನೋಡಬೇಕಾಗತ್ತೆ ನೀವು. ಓಕೆ, ಬೇಬಿ ಹಂಗರ್ ಸಿಗ್ನಲ್ಸ್ ಏನು ಅಂತ ನಾನು ಹೇಳ್ತೀನಿ. ಓಕೆ, ಮೂರನೇದಾಗಿ ಬೇಬಿ ಅತ್ತಾಗ ಮಾತ್ರ ಫೀಡ್ ಮಾಡೋದು. ಓಕೆ, ಇದು ಕೂಡ ಅಳೋದು ಬಂದು ತುಂಬ ಲೇಟ್ ಸೈನ್ ಅಂತ ಹೇಳ್ತೀವಿ. ಓಕೆ, ಮಗು ಅಳೋವರೆಗೂ ಬಿಡಬೇಡಿ. ಅದಕ್ಕಿಂತ ಮೊದಲು ಮಗು ಮೌತ್ ಓಪನ್ ಮಾಡೋದು, ವೈಡಾಗಿ ಓಪನ್ ಮಾಡೋದು, ಹ್ಯಾಂಡ್ ಅಂದರೆ ಬೆರಳು ಚೀಪೋದು, ಓಕೆ, ಇಂಥವೆಲ್ಲ ಮಾಡ್ತಿರುತ್ತೆ. ಓಕೆ, ಮತ್ತು ಹುಡುಕ್ತಿರುತ್ತೆ, ಆ ಕಡೆ ಈ ಕಡೆ ಹುಡುಕ್ತಿರುತ್ತೆ. ಓಕೆ, ಇವೆಲ್ಲನೂ ಅರ್ಲಿ ಹಂಗರ್ ಸೈನ್ಸ್ ಅಂತ ಕರಿತೀವಿ. ಓಕೆ, ಆ ಟೈಮಲ್ಲಿ ಫೀಡ್ ಮಾಡಬೇಕು. ಓಕೆ, ಆ್ಯಂಡ್ ಬರ್ಪ್ ಮಾಡಿಸೋದೇ ಇರೋದು. ಫೀಡ್ ಮಾಡಿದ ತಕ್ಷಣ ಟಯರ್ಡ್ ಆಗಿಬಿಟ್ಟಿದೆ ಅಂತ ಬರ್ಪ್ ಮಾಡಿಸ್ದೇ ಇದ್ದರೆ ಮಗು ಆಲ್ರೆಡಿ ಗಾಳಿ ನುಂಗಿರುತ್ತಲ್ವ ಹಾಲು ಕುಡಿಯೋವಾಗ, ಅದೇನಾಗುತ್ತೆ ಮಗುಗೆ ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಅದು ಡಿಸ್ಕಂಫರ್ಟ್ ಆಗುತ್ತೆ, ಮತ್ತೆ ಅಳ್ತಿರುತ್ತೆ. ಓಕೆ, ಅದನ್ನು ಮತ್ತೆ ಹಾಲುಗಳ್ತಿದೆ ಅಂತ ಹಾಲು ಕೊಡೋಕೆ ಹೋಗಬೇಡಿ. ಓಕೆ, ಬರ್ಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. 5ನೇದಾಗಿ ಹಾಲೇ ಬರ್ತಿಲ್ಲ ಅನ್ನೋದನ್ನು ಬೇಗ ನಿರ್ಧಾರ ಮಾಡೋದು. ಏನಾಗ್ತಿದೆ ಅಂತಂದರೆ ಮಗು ಫೀಡ್ ಕೇಳಿದರೆ ಮಾತ್ರ ಹಾಲು ಕಡಿಮೆ ಆಗ್ತಿದೆ ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಮಗು ವೆಯ್ಟ್ ಗೇನು, ಯೂರಿನ್ನು ಅದೆಲ್ಲ ಚೆನ್ನಾಗಿ ಮಾಡ್ತಿದ್ರೆ ಮಗು ಆರೋಗ್ಯವಾಗೇ ಇದೆ. ನೀವು ದಯವಿಟ್ಟು ಏನು ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹಾಲೇ ಬರ್ತಿಲ್ವೇನೋ, ನಂಗೆ ಹಾಲೇ ಬರ್ತಿಲ್ವೇನೋ, ಮಗುಗೆ ಸಾಕಾಗ್ತಿಲ್ವೇನೋ ಅನ್ನೋದು ತುಂಬ ಅಮ್ಮಂದ್ರು ಇದನ್ನು ಯೋಚನೆ ಮಾಡಿರ್ತೀರ. ಖಂಡಿತ ಆ ಥರ ಅಲ್ಲ. ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ನಿಮಗೆ ಪೇಷನ್ಸ್ ಇರಬೇಕು. ಓಕೆ, ಬ್ರೆಸ್ಟ್ ಫೀಡಿಂಗ್ ಆಹಾರ ಕರೆಕ್ಟಾಗಿ ತೊಗೊಳ್ಳಿ ಮತ್ತು ಪೇಷನ್ಸಿಂದ ಫೀಡ್ ಮಾಡಿ ಕರೆಕ್ಟ್ ಪೊಸಿಷನಲ್ಲಿ ಮಗುಗೆ ಫೀಡ್ ಮಾಡ್ತಾ ಹೋಗಿ. ಅದರಿಂದ ಬೇಬಿ ಮತ್ತು ಮಗು ಇಬ್ರಿಗೂ ಕಂಫರ್ಟಾಗಿ ಇರುತ್ತೆ. ಓಕೆ, ಈ ಸಣ್ಣ ಸಣ್ಣ ತಪ್ಪು ಮಾಡ್ತಿದ್ರೆ ಅದನ್ನು ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಓಕೆ.